ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈವ್ನಿಂಗಿಂದ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಯಾರ್ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ಇವತ್ತು ನನ್ನ ತಂಗಿ ಬಂದಿದ್ದು ಬಟ್ಟೆ ಹೊಲಿಸ್ಬೇಕಿತ್ತು, ಅವ್ರ ಅಣ್ಣನ ಮದುವೆ ಇದೆ. ಬಾಯಲ್ಲ ಹಾಯ್. ಎಲ್ಗೆ ಹೋಗ್ತಿದ್ದೀವಿ? ಎಲ್ಗೋ ರಂಜು ಜೊತೆ ಹೋಗ್ತಿದ್ಯಾ? ಎಲ್ಲಿಗೆ ಹೋಗ್ತೀಯಾ? ವಾಕಿಂಗ್ ವಾಕಿಂಗ್ ವಾಕಿಂಗ್. ನಮ್ಮೂರು ರೋಡ್ ಸರಿ ಇಲ್ಲ ವಾಕ್ ಮಾಡಕ್ಕೆ. ನಡಿ ರಂಜು ಜೊತೆ ಊರಿಗೆ ಹೋಗ್ತೀಯಾ? ವಾ ಚಂದಮಾಮಿಲಿ ಸಂಗೇಳು ಚಂದಮಾಮ ಸಂಗೇಳು ಬಾರೋ ಚಂದಮಾಮ. ಹೇಳಿ ಬೇಗ ನೋಡಿ ಅಕ್ಕರ್ ಕೂತಾರಲ್ಲ ಅಕ್ಕರ್. ರನ್ ರನ್ ರನ್. ನಡಿ ಹೋಗ ಆಟ ಆಡೋಗು. ಯಕ್ಷಿ ಹೋಗಲ್ವಾ ಆಟ ಆಡೋಕ್ಕೆ? ಹಾಂ ಹೋಗಲ್ವಾ? ಬಾಯ್ ಮಾಡೋರಿಗೆ ಬಾಯ್. ಬರೀ ಬಾಯ್. ಡ್ರೆಸ್ ಎಲ್ಲ ಹೊಲಕ್ಕೆ ಕೊಟ್ಟು ಬಂದ್ವಿ. ನೈಟ್ಗೆ ಏನಾದ್ರು ಮಾಡೋಣ ಬಂದಿದ್ದಾಳಲ್ಲ ಅಂತ ಈರುಳ್ಳಿ ಪಕೋಡ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅದನ್ನೇ ಆಡ್ಕೊತಿದ್ದಾಳೆ, ಎಷ್ಟೊತ್ತು ಮಾಡ್ತಿದ್ಯಾ ಬೇಗ ಮಾಡು ಅಂತ. ರೈಸ್ ಆಗೈತೆ, ಇಲ್ಲಿ ಜ್ಯೂಸ್ ಐತೆ, ಇಲ್ಲಿ ಮೊಸರು ಸಾಂಬಾರು ಐತೆ, ಆ್ಯಂಡ್ ಇಲ್ಲಿ ನಮ್ಮ ಅಕ್ಕವರು ಈರುಳ್ಳಿ ಕಟ್ ಮಾಡ್ತಾನೆ ಅವರೇ. ನಾನು ಬಂದಾಗಿಂದನೂ ಇನ್ನೂ ಆಗಿಲ್ಲ. ಇನ್ನೂ ಎಷ್ಟೊತ್ತಾಗುತ್ತೆ ಚೈತ್ರಾರಾಮ್? ನಮ್ಮ ಮಾಮ ಪಾಪ ನನ್ನ ಹೆಸ್ರು ನಿಂದು ಇದಕ್ಕೆ ಹಾಕೋ ಐಡಿಗೆ ಅಂದರೆ ನಮ್ಮ ಅಕ್ಕ ಅವರು ಇಲ್ಲ ನಿಂದು ಹಾಕಡಲ್ಲ ಅಂತ ಚೈತ್ರಗೌಡ ಯೂಟ್ಯೂಬ್ ಚಾನಲ್ ಅಂತ ಮಾಡ್ಕೊಂಡವ್ರೆ. ನಮ್ಮ ಮಾಮ ಚೈತ್ರಗೌಡ ಲೈಫ್ ಸ್ಟೈಲ್. ಓ ಸಾರಿ, ಎಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ. ಹೌದು ಗೈಸ್, ನಮ್ಮ ಅಕ್ಕ ರೀಸೆಂಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಏನೇ ತಪ್ಪಾದರೂ ಕ್ಷಮಿಸ್ಬಿಡಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. 7:30 ಸ್ಟಾರ್ಟ್ ಮಾಡಿದ್ದು, ಈಗ 8:30 ಆದರೂ ನಮ್ಮ ಅಕ್ಕವರು ಮಾಡ್ತಾನೆ ಅವ್ರಿ. ಇನ್ನೂ ಎಷ್ಟು ಬರಬೇಕು? ಮಾಡಿದ್ದೀವಿ ಇಲ್ಲ. ಈರುಳ್ಳಿ ಪಕೋಡ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ, ಗರಿಗರಿಯಾಗಿ ಬಂದಿದೆ. ಇದಕ್ಕೆ ಏನು ಹಾಕಿದ್ದೀನಿ ಅಂದರೆ ಸ್ವಲ್ಪ ಖಾರ, ಉಪ್ಪು, ಚೂರು ಸೋಡಾ ಹಾಕಿದ್ದೀನಿ ಅಷ್ಟೇ. ಈರುಳ್ಳಿ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ. ನೈಟ್ ಎಲ್ಲ ಊಟ ಮಾಡಿ ಮನಿಕೊಂಡ್ವಿ. ಇದು ನೆಕ್ಸ್ಟ್ ಡೇ ವಿಡಿಯೋ. ಮದುವೆ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಸ್ಯಾರಿ ಡ್ರೈಪ್ ಮಾಡಿಸ್ಕೊಂಡು ಹೋಗೋಕ್ಕೆ ತಂದಿದ್ದು. ನಾನು ಊರಿಗೆ ಹೋಗ್ತಾ ಇದ್ದೆ, ಮೇಕಪ್ ಇತ್ತು, ಅದಕ್ಕೆ ಎಲ್ಲವೂ ಮಾಡಿಕೊಡ್ತೀನಿ ತಗೊಮ್ಮ ಅಂತ ಹೇಳಿದ್ದೆ. ತಂದಿದ್ಲು, ಮಾಡಿಕೊಟ್ಟಿದ್ದೀನಿ. ಸ್ಯಾರಿ ಡ್ರೈಪಿಂಗ್, ಮೇಕಪ್, ಹೇರ್ ಸ್ಟೈಲ್ ಬೇಕಾದಲ್ಲಿ ಕಮೆಂಟ್ ಮಾಡಿ. 4 ಸ್ಯಾರಿ ತಂದಿದ್ಲು, ಅವ್ರ ಅಮ್ಮಂದು 2, ಅವ್ರ ಅಕ್ಕಂದೊಂದು, ಇವಳ್ದೊಂದು. ಎಲ್ಲವೂ ಪ್ಲೇಟಿಂಗ್ ಇಬ್ಬರು ಸೇರ್ ಮಾಡಿದ್ವಿ. ನನ್ನ ತಂಗಿ ಕೂಡ ನನ್ನ ಜೊತೆ ಹೆಲ್ಪಿಂಗ್ ಬರ್ತಾಳೆ, ಅವಳು ಕೂಡ ಹೇರ್ ಸ್ಟೈಲ್ ಎಲ್ಲ ಮಾಡ್ತಾಳೆ. ನನ್ನ ಮಗಳನ್ನ ಇಟ್ಕೊಂಡು ಇದೆಲ್ಲ ಮಾಡೋದಂದರೆ ಕಷ್ಟನೇ. ನಮ್ಮಮ್ಮ ಸ್ವಲ್ಪ ಹೆಲ್ಪ್ ಮಾಡೋದು, ಕರ್ಕೊಂಡು ಹೋದ್ರು, ನಾವಿಬ್ಬರು ಮಾಡ್ಕೊಂಡ್ವಿ. ಈ ರೀತಿ ಬಂದಿದೆ ಪ್ಲೇಟಿಂಗು. ಸ್ಯಾರಿ ಎಲ್ಲ ಪ್ಯಾಕ್ ಮಾಡಿ ಅದಕ್ಕೆ ಬೇಕಾದಂಥ ಜ್ಯುವೆಲ್ರಿ ಎಲ್ಲ ಸೆಟ್ ಮಾಡಿಕೊಟ್ಟೆ. ಇಬ್ರಿಗೂ ಸೆಟ್ ಮಾಡಿಕೊಟ್ಟೆ. ಇಬ್ರದ್ದು ಸೆಟ್ಟೆಲ್ಲ ಎತ್ತಿಟ್ಟು ನೀರು ತರಬೇಕಿತ್ತು. ನಮ್ಮಪ್ಪ ಡೇ ಶಿಫ್ಟ್ ಇದ್ದರು, ಇವಳು ಗಾಡಿ ತಂದಿದ್ಲಲ್ಲ, ಇದರಲ್ಲೇ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಇಲ್ಲ ಅಲ್ಲ ಅಲ್ಲಿ ನಾವು ನೀರು ತರೋಕ್ಕೆ ಹೋಗಿದ್ದು ಕಿತ್ತೂರು ರಾಣಿ ಚೆನ್ನಮ್ಮ ಹಾಸ್ಟೆಲ್ಲು. ಇದು ತಿಮ್ಸಂದ್ರದಲ್ಲಿದೆ. ನಮ್ಮಮ್ಮ ಇಲ್ಲೇ ಕೆಲ್ಸಕ್ಕೆ ಹೋಗೋದು. ನಮ್ಮಪ್ಪ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ರಲ್ಲ, ನಮ್ಮಮ್ಮನ್ನ ಆಗಲೇ ಗಾಡೀಲಿ ತಂದುಬಿಡೋರು. ನಮ್ಮಪ್ಪ ಇರಲಿವಲ್ಲ, ಹಾಗಾಗಿ ನಾವಿಬ್ಬರು ಹೋದ್ವಿ ಗಾಡೀಲಿ. ಈವ್ನಿಂಗು ನಮ್ಮ ಮನೆಯಿಂದನೇ
ಪಿಕಾಕ್ ಬಂದಿತ್ತು. ನಮ್ಮ ಮನೆಯಿಂದ ಫಸ್ಟ್ ಟೈಮ್ ನಾನು ನೋಡಿರೋದು. ನನ್ನ ಮಗಳಿಗೂ ಕೂಡ ತೋರಿಸ್ಕೊಂಡು ಹಾಗೆ ವಿಡಿಯೋ ತಗೊಂಡೆ. ನನ್ನ ತಂಗಿ ಕೂಡ ಸಂಜೆ ಮೇಲೆ ಹೊರಟ್ಲು. ನಮ್ಮ ಅಣ್ಣನ ಮಗು ನೋಡೋಕೆ ಬಂದಿದ್ದು. ಮಗುದು ಫೋಟೋಶೂಟ್ ಕೂಡ ಸಂಜೆ ಮಾಡಿದ್ವಿ. 5th ಮಂತ್ ಫೋಟೋಶೂಟ್ ಮಾಡಬೇಕಿತ್ತು. ಮೇಕಪ್ ಆರ್ಟಿಸ್ಟ್ ಥೀಮಲ್ಲಿ ಮಾಡಿದ್ವಿ. ತುಂಬ ಚೆನ್ನಾಗಿ ಕಾಣ್ತಿತ್ತು. ನನ್ನ ಮಗಳಿಗೂ ಇದೇ ಕಾಸ್ಟ್ಯೂಮ್ ಹಾಕಿ ಮಾಡಿದ್ದೆ. ಅದೇ ನೆನಪಾಗ್ತಿತ್ತು ನನಗೆ. ಪಾಪು ಬಂದು 1 ವೀಕ್ ಆಯಿತು. ನಾನು ವಿಡಿಯೋ ಮಾಡಿರಲಿಲ್ಲ. ಇವಾಗ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನನ್ನ ಮಗಳು ಫೋಟೋ ಶೂಟ್ ಮಾಡಿರೋ ಫೋಟೋಸ್ ಕೂಡ ನಿಮ್ಮ ಜೊತೆ ಹಂಚ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.